ನಂದನನೇ, ಪುತ್ರರಿಗೆ ಆಯುರ್ವೃದ್ಧಿ ಮಾಡುವ, ಪುತ್ರಿಯರಿಗೆ ವೈದವ್ಯ ನಾಶ ಮಾಡುವ ಮಂಗಳಕರವಾದ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದು ಮಂಗಳಗೌರಿ ವ್ರತದ ವೃತ್ತಾಂತ ಹೇಳಲು ಆರಂಭಿಸಿದನು. ಪೂರ್ವಕಾಲದಲ್ಲಿ ಕುಂಡನೀಪುರವೆಂಬ ಪಟ್ಟಣದಲ್ಲಿ ಧರ್ಮಪಾಲನೆಂಬ ಪ್ರಸಿದ್ಧ ವರ್ತಕನಿದ್ದನು. ಆತ ದೊಡ್ಡ ಶ್ರೀಮಂತನಾಗಿದ್ದರೂ ಧರ್ಮಾಚಾರವಾಗಿ ಇದ್ದರೂ ಸಂತಾನವಿಲ್ಲದೆ ಅತೀವ ಮಾನಸಿಕ ವೇದನೆಗೆ ಕಾರಣವಾಗಿದ್ದು, ಭಕ್ತಿ ಸಂಪನ್ನನಾದ ಧನಿಕನ ಮನೆಗೆ ಪ್ರತಿನಿತ್ಯ ವಿಭೂತಿ ರುದ್ರಾಕ್ಷಿ ಧರಿಸಿದ ಓರ್ವ ಸನ್ಯಾಸಿಯು ಭಿಕ್ಷೆಗೆ ಬಂದು ವರ್ತಕನ ಪತ್ನಿಯಿಂದ ಭಿಕ್ಷೆ ಸ್ವೀಕರಿಸದೆ ಹಾಗೆ ಹೊರಟು ಹೋಗುತ್ತಿದ್ದನು. ಆ ಯತಿಯ ವರ್ತನೆಯಿಂದ ಧರ್ಮಪಾಲ ಮತ್ತು ಆತನ ಪತ್ನಿಗೆ ತೀರ್ವ ನೋವುಂಟು ಮಾಡುತ್ತಿತ್ತು. ಒಂದು ದಿನ ಧನಿಕನ ಪತ್ನಿಯು ಪತಿಗೆ ತನ್ನ ದುಃಖ ತೋಡಿಕೊಂಡು ಇದರಿಂದ ತುಂಬ ವ್ಯಸನವಾಗುತ್ತಿದೆ, ಏನು ಮಾಡಲಿ ಎಂದು ಕೇಳಿದಳು. ಅದಕ್ಕೆ ಆತ, ಚಿಂತಿಸದಿರು, ಸನ್ಯಾಸಿ ಭಿಕ್ಷೆಗೆ ಬರುವ ಸಮಯಕ್ಕೆ ಸರಿಯಾಗಿ ಚಿನ್ನದ ನಾಣ್ಯಗಳನ್ನು ಕೈಯಲ್ಲಿಟ್ಟುಕೊಂಡು ಆತ ಬರುತ್ತಲೇ ಆತನ ಕೈಗೆ ಹಾಕಿಬಿಡು ಎಂದು ಉಪಾಯ ಹೇಳಿದನು. ಆಕೆ ಪತಿಯ ವಾಕ್ಯದಂತೆ ಮರುದಿನ ಆ ಸನ್ಯಾಸಿ ಬಂದಾಗ ಬಾಗಿಲಲ್ಲಿ ನಿಂತು ಚಿನ್ನದ ನಾಣ್ಯಗಳನ್ನು ಜೋಳಿಗೆಗೆ ಹಾಕಲು ಆತ, ನಿನಗೆ ಸಂತಾನವಿಲ್ಲವಾದ್ದರಿಂದ ಭಿಕ್ಷೆ ತೆಗೆದುಕೊಳ್ಳದೆ ಹೊರಟು ಹೋಗುತ್ತಿದ್ದರೂ ಈ ಹಣವನ್ನು ನನ್ನ ಮಡಿಲಲ್ಲಿ ಹಾಕಿ ಮೋಸ ಮಾಡಿದ್ದೀಯಾ, ಇದರಿಂದ ನಿನಗೆ ಮಕ್ಕಳಿಲ್ಲದೆ ಹೋಗಲಿ ಎಂದು ಶಪಿಸಿದನು. ಆಗ ತೀವ್ರ ದುಃಖಗೊಂಡ ಧನಿಕನ ಪತ್ನಿಯು, ಯತಿವರಿಯರೇ, ನನ್ನ ಅವಿವೇಕದಿಂದ ನನ್ನ ತಮ್ಮ ಶಾಪಕ್ಕೆ ಗುರಿಯಾದೆ. ಇದಕ್ಕೆ ದಯವಿಟ್ಟು ಪರಿಹಾರ ಸೂಚಿಸಿ ಕೃಪೆ ತೋರಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡಳು. ದಯಾಳುವಾದ ಸನ್ಯಾಸಿಗೆ ಮನಸ್ಸು ಕರಗಿ, ಎಲೆ ಪುತ್ರಿಯೇ, ಈಗಲೇ ನೀನು ಮನೆಯೊಳಗೆ ಹೋಗಿ ನಿನ್ನ ಪತಿಗೆ ಹೇಳು, ಕಪ್ಪು ಉಡುಪು ಧರಿಸಿ ಕಪ್ಪು ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋಗಿ ಕುದುರೆ ಜಾರುವವರೆಗೂ ಪ್ರಯಾಣಿಸಿ ಜಾರಿದ ಸ್ಥಳದಲ್ಲಿ ಅಗೆದರೆ ಸೊಗಸಾದ ಜಲವು ನಾನಾ ರೀತಿಯ ಪ್ರಾಣಪಕ್ಷಿಗಳಿಂದ ನವರತ್ನಗಳಿಂದ ಕೆತ್ತಲ್ಪಟ್ಟು ಚಿನ್ನದಿಂದ ಕೂಡಿರುವ ಮತ್ತು ಸುಗಂಧಭರಿತವಾದ ಮನೋಹರವಾದ ದೇವಾಲಯ ಕಾಣುವುದು. ಅಲ್ಲಿ ಆಸ್ತಿಕರ ಸಕಲ ಅಭಿಷ್ಟಗಳನ್ನು ಈಡೇರಿಸುವ ಸರ್ವಮಂಗಳ ಗೌರಿಯು ವಾಸವಾಗಿರುವಳು. ಆಕೆಯನ್ನು ಪೂಜಿಸಿದರೆ ನಿನಗೆ ಈ ಶಾಪದಿಂದ ವಿಮೋಚನೆ ದೊರೆತು ಪುತ್ರ ಸಂತಾನ ಆಗುತ್ತದೆ ಎಂದು ಹರಸಿದನು. ಆಕೆ ತನಗೆ ಸನ್ಯಾಸಿ ನೀಡಿದ ಶಾಪ ಮತ್ತು ಅದಕ್ಕೆ ಪರಿಹಾರ ಸೂಚಿಸಿದ್ದನ್ನು ಪತಿಗೆ ಅರುಹಿದಳು. ಪತ್ನಿಗೆ ಶಾಪದಿಂದ ಮುಕ್ತಿ ದೊರೆಸಲು ಧನಿಕ ಕೂಡಲೇ ಕಪ್ಪು ವಸ್ತ್ರ ಧರಿಸಿ ಕಪ್ಪು ಕುದುರೆ ಏರಿ ಅರಣ್ಯಕ್ಕೆ ತೆರಳಿದನು. ಆ ಅರಣ್ಯವು ದೊಡ್ಡ ದೊಡ್ಡ ವೃಕ್ಷಗಳಿಂದ, ಹುಲಿ, ಸಿಂಹ, ಕಾಡೆಮ್ಮೆ ಮೊದಲಾದ ಪ್ರಾಣಿ ಸಂಕುಲಗಳಿಂದ ಕೂಡಿ ಭಯ ಹುಟ್ಟಿಸುವಂತಿತ್ತು. ಹಾಗೆಯೇ ಮುಂದುವರೆದ ಧರ್ಮಪಾಲನಿಗೆ ಕಮಲಪುಷ್ಪಗಳಿಂದ ಆವೃತವಾದ ರಮಣೀಯವಾದ ಸರೋವರವೊಂದು ಕಂಗೊಳಿಸಿತು. ಕುದುರೆಯಿಂದ ಇಳಿದು ಸರೋವರದಲ್ಲಿ ಸ್ನಾನ ಮಾಡಿ ಸಂಧ್ಯಾಸ್ಥಾನಗಳನ್ನು ಆಚರಿಸಿ ಮುಂದೆ ಪ್ರಯಾಣ ಬೆಳೆಸಿದಾಗ ಸ್ವಲ್ಪ ದೂರದಲ್ಲೇ ಕುದುರೆ ಜಾರಿತು. ಕೂಡಲೇ ಧನಿಕ ಭೂಮಿಯನ್ನು ಅಗೆದಾಗ ಸನ್ಯಾಸಿಯು ತಿಳಿಸಿದಂತೆ ರಕ್ತಖಚಿತ ಹಾಗೂ ಚಿನ್ನದ ಗೋಡೆಗಳಿಂದ ಕೂಡಿದ, ಅಂದರೆ ಸುಂದರ ಮತ್ತು ಅದ್ಭುತ ದೇವಾಲಯ ಗೋಚರಿಸಿತು. ಯತಿಗಳ ಸೂಚನೆಯನ್ನು ಮನದಲ್ಲಿ ಸ್ಮರಿಸುತ್ತಾ ಧನಿಕನು ದೇವಾಲಯ ಪ್ರವೇಶಿಸಿ ನಿಷ್ಫಲ ಮನಸ್ಸಿನಿಂದ ಒಂಬಣ್ಣದ ವಸ್ತ್ರ, ಫಲ, ಮಂತ್ರಾಕ್ಷತೆ, ಚಂದನ, ಧೂಪ, ದೀಪ, ಶಾಖ, ಪಕ್ವಾನ, ಶರ್ಕರದಿಂದ ಕೂಡಿದ ಕ್ಷೀರ ಮತ್ತು ತಾಂಬೂಲ ದಕ್ಷಿಣೆಯನ್ನು ಸಿದ್ಧಪಡಿಸಿಕೊಂಡು ಶುದ್ಧ ಮನಸ್ಸಿನಿಂದ ಶಾಸ್ತ್ರೋಕ್ತವಾಗಿ ಗೌರಿದೇವಿಗೆ ಪೂಜೆ ನೆರವೇರಿಸಿ ನಿರಂತರ ದೈವನಾಮ ಸ್ಮರಣೆಯಲ್ಲಿದ್ದ. ದೇವಿಯು ಆತನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿ, ಎಲೆ ವರ್ತಕನೇ, ನಿನ್ನೆ ಅಭಿಷ್ಟ ಏನೆಂದು ತಿಳಿಸು ಎಂದು ಅನುಗ್ರಹಿಸಿದಾಗ ಆತ, ತಾಯಿಯೇ, ನನಗೆ ಬೇಕಾದಷ್ಟು ಐಶ್ವರ್ಯ ಇದ್ದರೂ ಸಂತಾನ ಭಾಗ್ಯವಿಲ್ಲದೆ ಬಹಳ ನೊಂದಿದ್ದೇನೆ. ನನಗೆ ಸಂತಾನ ಭಾಗ್ಯ ಕರುಣಿಸು, ನನ್ನ ಪಿತೃಪರ್ಗವನ್ನು ಪಾವನ ಮಾಡಿ ಸಂತೋಷವನ್ನುಂಟು ಮಾಡಿ ಎಂದು ಪ್ರಾರ್ಥಿಸಿದನು. ಆಗ ದೇವಿಯು, ಎಲೆ ಆಸ್ತಿಕನೇ, ಸಂತಾನದಿಂದ ಉಂಟಾಗುವ ಸಂತೋಷ ನಿನಗಿಲ್ಲ. ಆದಾಗ್ಯೂ ವೈದವ್ಯ ಭರಿಸುವ ಓರ್ವ ಪುತ್ರಿಯನ್ನಾಗಲಿ, ಅಲ್ಪಾಯುಷ್ಯುಳ್ಳ ಸುಂದರನಾಗಿರುವ ಪುತ್ರನಾಗಲಿ ಅಥವಾ ದೀರ್ಘಾಯುವಾದ ಓರ್ವ ಕುರುಡ ಪುತ್ರನಾಗಲಿ ಅಪೇಕ್ಷಿಸಿದರೆ ಕರುಣಿಸುವೆ ಎಂದಳು. ವರ್ತಕನು, ಜನನಿಯೇ, ಅಲ್ಪಾಯುಧವಾದರೂ ಸುಂದರನಾಗಿರುವ ಮಗನನ್ನು ಕೊಡು ಎಂದು ಪ್ರಾರ್ಥಿಸಿದ. ಗೌರಿದೇವಿಯು ಪಕ್ಕದಲ್ಲಿದ್ದ ಗಣಪತಿಯ ಮೇಲೆ ಹತ್ತಿ ನೋಡಿದರೆ ಕಾಣುತ್ತಿರುವ ಒಂದು ಮಾವಿನ ಹಣ್ಣು ತೆಗೆದುಕೊಂಡು ನೀನು ಪತ್ನಿಗೆ ಕೊಟ್ಟಲ್ಲಿ ನಿನ್ನ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂದಳು. ಆದರೆ ಧರ್ಮಪಾಲನು ಅವಿವೇಕದಿಂದ ಗಣಪತಿಯ ಮೇಲೆ ಬೇಕಾದಷ್ಟು ಮಾವಿನ ಹಣ್ಣುಗಳನ್ನು ಕಿತ್ತುಕೊಂಡು ಕೆಳಗಿಳಿದಾಗ ಎಲ್ಲ ಮಾಯವಾಗಿ ಒಂದೇ ಒಂದು ಹಣ್ಣು ಕಾಣಿಸಿತು. ಮತ್ತೆ ಮರ ಹತ್ತಿ ಹಣ್ಣು ಕಿತ್ತಾಗ ಅದೇ ರೀತಿ ಹಣ್ಣು ಮಾಯವಾಯಿತು. ಕೊನೆಗೆ ಅವನ ಅವಿವೇಕತನಕ್ಕೆ ಕೋಪಗೊಂಡ ಗಣಪತಿಯು, ನಿನ್ನ ಮಗ 16ನೇ ವರ್ಷದಲ್ಲಿ ಹಾವು ಕಡಿತದಿಂದ ಸಾವನ್ನಪ್ಪಲಿ ಎಂದು ಶಾಪ ಕೊಟ್ಟನು. ಪಶ್ಚಾತ್ತಾಪದಿಂದ ಖಿನ್ನನಾದ ಧರ್ಮಪಾಲನು ಉಳಿದಿದ್ದ ಒಂದು ಫಲವನ್ನು ವಸ್ತ್ರದಲ್ಲಿ ಕಟ್ಟಿಕೊಂಡು ಮನೆಗೆ ಬಂದು ಪತ್ನಿಗೆ ಕೊಟ್ಟನು. ಆಕೆ ಅದನ್ನು ಭಕ್ಷಿಸಿ ಕೆಲ ದಿನಗಳಿಂದ ಕಳೆಯುವಷ್ಟರಲ್ಲಿ ಗರ್ಭಧರಿಸಿದಳು. 9 ತಿಂಗಳು ಕಳೆದ ನಂತರ ಶುಭ ಮುಹೂರ್ತದಲ್ಲಿ ಸುಂದರ ಪುತ್ರನನ್ನು ಹೆತ್ತಳು. 6ನೇ ದಿನ ಇಷ್ಟದೇವತಾ ಪೂಜೆ, 12ನೇ ದಿನ ಶಿವ ಎಂದು ನಾಮಕರಣ, ನಂತರದ ಪರ್ವಗಳಲ್ಲಿ ಅನ್ನಪ್ರಾಶನ, ಚೌಲ, ಉಪನಯನ ಇತ್ಯಾದಿಗಳನ್ನು ಕೈಗೊಂಡರು. ಬಾಲಕನಿಗೆ 10 ವರ್ಷಗಳು ಪೂರ್ಣಗೊಂಡಾಗ ವರ್ತಕನ ಪತ್ನಿಯು ತನ್ನ ಮಗನಿಗೆ ವಿವಾಹ ಮಾಡಬೇಕೆಂದು ಅಪೇಕ್ಷಿಸಿದಳು. ಆದರೆ ಪತಿ ಆಕೆಯನ್ನು ಸಮಾಧಾನಗೊಳಿಸುತ್ತಾ ಕಾಶಿ ಕ್ಷೇತ್ರಕ್ಕೆ ತೀರ್ಥಯಾತ್ರೆಗೆ ಎಲ್ಲ ಇದೆ ಕಣಪ್ಪ. ಶುಭ ಮುಹೂರ್ತದಲ್ಲಿ ಸುಂದರ ಪುತ್ರನನ್ನು ಹೆತ್ತಳು. 6ನೇ ದಿನ ಇಷ್ಟ ದೇವತಾ ಪೂಜೆ, 12ನೇ ದಿನ ಶಿವ ಎಂದು ನಾಮಕರಣ,
ನಂತರ ಪರ್ವಗಳಲ್ಲಿ ಅನ್ನಪ್ರಾಶನ, ಚೌಲ, ಉಪನಯನ ಇತ್ಯಾದಿಗಳನ್ನು ಕೈಗೊಂಡರು. ಬಾಲಕನಿಗೆ 10 ವರ್ಷಗಳು ಪೂರ್ಣಗೊಂಡಾಗ ವರ್ತಕನ ಪತ್ನಿಯು ತನ್ನ ಮಗನಿಗೆ ವಿವಾಹ ಮಾಡಬೇಕೆಂದು ಅಪೇಕ್ಷಿಸಿದಳು. ಆದರೆ ಪತಿ ಆಕೆಯನ್ನು ಸಮಾಧಾನಗೊಳಿಸುತ್ತಾ ಕಾಶಿ ಕ್ಷೇತ್ರಕ್ಕೆ ತೀರ್ಥಯಾತ್ರೆಗೆ ಕಳುಹಿಸಿ ಅಲ್ಲಿಂದ ಬಂದ ನಂತರ ನಿನ್ನ ಇಷ್ಟದಂತೆ ವಿವಾಹ ಮಾಡುವುದಾಗಿ ವಚನವಿತ್ತ. ಅದರಂತೆ ಬಾಲಕ ಶಿವನನ್ನು ತನ್ನ ಭಾವ ಮೈದುನನ ಜೊತೆ ಮಾಡಿ ಕಾಶಿ ಕ್ಷೇತ್ರಕ್ಕೆ ಕಳುಹಿಸಿದ. ಸೋದರ ಮಾವ ಸೋದರಳಿಯ ಇಬ್ಬರು ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಸಿಕ್ಕ ಪುಣ್ಯಸ್ಥಳಗಳನ್ನು ಸಂದರ್ಶಿಸಿ ಪೂಜೆ, ದಾನ, ಧರ್ಮ ಕೈಗೊಳ್ಳುತ್ತಾ ಪ್ರತಿಷ್ಠಾನಗರಕ್ಕೆ ಬಂದರು. ಅಲ್ಲಿ ಕೆಲವು ಬಾಲಕಿಯರು ಗುಂಪಾಗಿ ಆಡುತ್ತಿದ್ದರು. ಅದರ ಮಧ್ಯೆ ಚಿನ್ನದ ಗೊಂಬೆಯಂತೆ ಕಂಗೊಳಿಸುತ್ತಿದ್ದ ಸುಶೀಲೆ ಎಂಬ ಕನ್ಯೆಯೊಂದಿಗೆ ಮತ್ತೊಬ್ಬ ಹುಡುಗಿ ಜಗಳವಾಡುತ್ತಾ ಕೆಟ್ಟ ಮಾತುಗಳಿಂದ ಮನಬಂದಂತೆ ನಿಂದಿಸುತ್ತಿದ್ದಳು. ಆಗ ಸುಶೀಲೆ, ಎಲೆ ಸ್ನೇಹಿತಳೆ, ನೀನು ವಿನಾಕಾರಣ ನನ್ನನ್ನು ನಿಂದಿಸುತ್ತಿರುವೆ. ನಮ್ಮ ತಾಯಿಯು ಎಲ್ಲ ಕಾಲದಲ್ಲೂ ಮಂಗಳಗೌರಿ ವ್ರತಾಚರಣೆ ಮಾಡುವುದರಿಂದ ನಿನ್ನ ಬೈಗುಳದಿಂದ ನನಗೇನೂ ಆಗದು. ಈ ಗೌರಿ ವ್ರತದ ಮಹಿಮೆಯಿಂದ ನಮ್ಮ ಕುಟುಂಬದವರು, ಸ್ನೇಹಿತರು ಜೀವನ ಪರ್ಯಂತ ಸುಮಂಗಲಿಯಾಗಿಯೇ ಇರುವರು. ಇಂಥ ಶ್ರೇಷ್ಠ ವ್ರತಾಚರಣೆಯ ವೇಳೆ ಧೂಪ ದೀಪ ಹಚ್ಚುವ ಸ್ಥಳಗಳಲ್ಲಿ ಇರುವವರೆಗೂ ಸಕಲ ಸೌಭಾಗ್ಯವೂ ಲಭಿಸುವವು ಎಂದು ಹೇಳಲು ಬಾಲಕ ಶಿವನ ಸೋದರ ಮಾವ ಇದರಿಂದ ಅಚ್ಚರಿಪಟ್ಟನು. ಈ ವ್ರತದಿಂದ ನನ್ನ ಸೋದರಳಿಯನಿಗೆ ಶುಭವಾಗುವುದು. ಹೇಗಾದರೂ ಮಾಡಿ ಬಾಲಕಿಯ ತಾಯಿಯಿಂದ ವ್ರತದ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಸಿದರೆ ಅವನು ದೀರ್ಘಾಯುವಾಗುತ್ತಾನೆ ಎಂದು ಯೋಚಿಸಿ ಸುಶೀಲೆಯ ಹಿಂದೆಯೇ ಹೊರಟು ಆಕೆಯ ಮನೆ ಸಮೀಪದಲ್ಲಿ ತಟಾಕವೊಂದರ ಬಳಿ ವಾಸವಿದ್ದ. ಇದೇ ವೇಳೆ ಸುಶೀಲೆಯ ತಂದೆ ಹರಿ ತನ್ನ ಕುಲದೈವ ಈಶ್ವರನ ಅಪ್ಪಣೆಯಂತೆ ಎಲ್ಲ ವ್ರತ ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಳ್ಳಲಾಗುತ್ತಿದ್ದರಿಂದ ವಿವಾಹದ ಪ್ರಾಯಕ್ಕೆ ಬಂದ. ತನ್ನ ಪುತ್ರಿಗೆ ಅನುರೂಪನಾದ ವರನನ್ನು ಕೊಡಬೇಕೆಂದು ಪತ್ನಿ ಸಮೇತ ಬಂದು ಈಶ್ವರನ ಎದುರು ಪ್ರಾರ್ಥಿಸಿದನು. ಅದೇ ಸಂದರ್ಭದಲ್ಲಿ ಬುದ್ಧಿಶಾಲಿಯಾದ ಶಿವನ ಸೋದರ ಮಾವನು ವಿಗ್ರಹದ ಹಿಂದೆ ಅವಿತುಕೊಂಡು, ಭಕ್ತನೇ, ಪರಸ್ಥಳದಿಂದ ಊರಿಗೆ ಬಂದು ದೇವಾಲಯದ ಬಳಿ ವಾಸಿಸುತ್ತಿರುವ ಶಿವ ಎಂಬ ಬಾಲಕನು ನಿನ್ನ ಪುತ್ರಿಗೆ ಸೂಕ್ತವರ, ಅವನಿಗೆ ಆಕೆಯನ್ನು ಕೊಟ್ಟು ವಿವಾಹ ಮಾಡು ಎಂದು ತಿಳಿಸಿದನು. ಈ ಆದೇಶವನ್ನು ಮಹಾಪ್ರಸಾದವೆಂದು ತಿಳಿದು ಸಂತುಷ್ಟಗೊಂಡ ಹರಿ ಮನೆಗೆ ವಾಪಸ್ಸಾದನು. ನಂತರ ಶಿವನ ಸೋದರ ಮಾವ ಮರುದಿನ ಹರಿಯ ಮನೆಗೆ ಬಂದು ತನ್ನ ಸೋದರಳಿಯನನ್ನು ತೋರಿಸಿ, ವಿವಾಹದ ವಯಸ್ಸಿಗೆ ಬಂದಿರುವ ಈತನಿಗೆ ಕನ್ಯಾರ್ಥಿಯಾಗಿ ಬಂದಿದ್ದೇನೆ, ನಿನ್ನ ಮಗಳನ್ನು ಕೊಟ್ಟು ವಿವಾಹ ನೆರವೇರಿಸು ಎಂದು ಕೇಳಿಕೊಂಡನು. ದೈವ ಸಂಕಲ್ಪ ಎಂದುಕೊಂಡ ಹರಿದಂಪತಿಗಳು ಶಿವನಿಗೆ ಶುಭ ಮುಹೂರ್ತದಲ್ಲಿ ಸುಶೀಲೆಯನ್ನು ಕೊಟ್ಟು ವಿವಾಹ ಮಾಡಿದನು. ಈ ರಾತ್ರಿ ಪತಿಯೊಂದಿಗೆ ಮಲಗಿದ್ದ ಸುಶೀಲೆಯ ಸ್ವಪ್ನದಲ್ಲಿ ಮಂಗಳಗೌರಿಯು ಆಕೆಯ ತಾಯಿಯ ರೂಪದಲ್ಲಿ ಕಾಣಿಸಿಕೊಂಡು, ಎಲೆ ಪುತ್ರಿಯೇ, ನಿನ್ನ ಪತಿಯನ್ನು ಕಡಿದು ಕೊಲ್ಲಲು ಘಟಸರ್ಪವೊಂದು ಬರುತ್ತಿದೆ. ತಕ್ಷಣ ಎದ್ದೇಳು, ಆ ಹಾವಿಗೆ ಹಾಲನ್ನು ಇಡು. ಅಲ್ಲದೆ ಒಂದು ದೊಡ್ಡ ಕುಂಭವನ್ನಿಟ್ಟು ಹಾವು ಕುಂಭದೊಳಗೆ ಹೋದ ನಂತರ ನಿನ್ನ ಕುಪ್ಪಸವನ್ನು ಕುಂಭದ ಬಾಯಿಗೆ ಕಟ್ಟಿ ಬೆಳಗ್ಗೆ ಎದ್ದು ಮಂಗಳ ಸ್ನಾನ ಮಾಡಿ ನಿಮ್ಮ ತಾಯಿಗೆ ಬಾಗಿನ ಕೊಡು. ಅದು 5ನೇ ವರ್ಷದ ಮಾಡೋದು ಬಾಗಿನ ಕೊಡೋದು. ಗಾಬರಿಯಿಂದ ಮೇಲೆದ್ದ ಸುಶೀಲೆ ನೋಡುವಷ್ಟರಲ್ಲೇ ದೊಡ್ಡ ನಾಗರ ಹಾವು ಒಂದು ರಭಸದಿಂದ ಬರುತ್ತಿತ್ತು. ದೇವಿಯ ಮಾತಿನಂತೆ ನಡೆದುಕೊಂಡು ಆಕೆ ಹಾವನ್ನು ಕುಂಭದೊಳಗೆ ಹೋಗದಂತೆ ಮಾಡಿ ಕುಪ್ಪಸದಿಂದ ಅದರ ಬಾಯನ್ನು ಭದ್ರವಾಗಿ ಕಟ್ಟಿದಳು. ಇದೇ ಸಮಯಕ್ಕೆ ಎಚ್ಚರಗೊಂಡ ಶಿವನು ಎದ್ದು, ಎಲೆ ಸುಶೀಲೆಯೇ, ನನಗೆ ಹಸಿವಾಗುತ್ತಿದೆ, ತಿನ್ನಲು ಏನಾದರೂ ಕೊಡು ಎಂದು ಕೇಳಲು ಸಿಹಿ ಪದಾರ್ಥಗಳನ್ನು ತಂದುಕೊಟ್ಟಳು. ಅದನ್ನು ತಿಂದು ಚಿನ್ನದ ಪಾತ್ರೆಯಲ್ಲಿ ತನ್ನ ಮುದ್ರಿಕೆಯ ಉಂಗುರವನ್ನಿಟ್ಟು ಶಿವನು ಪತ್ನಿಯೊಂದಿಗೆ ನಿದ್ರಿಸಿದನು. ಪ್ರಾತಃಕಾಲ ಎದ್ದ ಶಿವ ಪತ್ನಿಗೆ ಹೇಳದೆ ಹೊರಟು ಹೋದನು. ನಂತರ ಎಚ್ಚರಗೊಂಡ ಸುಶೀಲೆ ಪತಿಯನ್ನು ಕಾಣದೆ ಹೊರಬಂದು ತಾಯಿಗೆ ಬಾಗಿನ ಸಮರ್ಪಿಸಿದಳು. ಸಂತೋಷಗೊಂಡ ಆಕೆ ಬಾಗಿನದ ಮರದಲ್ಲಿದ್ದ ಮುತ್ತಿನ ಹಾರವನ್ನು ಮಗಳಿಗೆ ಕೊಟ್ಟಳು. ಇದೇ ಸಂದರ್ಭದಲ್ಲಿ ಸಾಕ್ಷಾತ್ ಪರಮೇಶ್ವರನು ಸುಶೀಲೆಯನ್ನು ಪರೀಕ್ಷಿಸಲು ಶಿವನ ವೇಷ ಧರಿಸಿ ಬರೋರು ಅಲ್ಲಿದ್ದವರಿಗೆ ಈತನೇ ವರನೆಂದು ನಿಶ್ಚಯಿಸಿಕೊಂಡರು. ಆದರೆ ಸುಶೀಲೆ, ನಾನು ಲಗ್ನವಾದ ವರ ಈತನಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದಾಗ ಶಿವನು ಮಾಯವಾದನು. ಈ ಪ್ರಸಂಗದಿಂದ ಸುಶೀಲೆಯ ಮಾತೃಪಿತೃಗಳು ಚಿಂತಾಕ್ರಾಂತರಾದರು. ಅನ್ನದಾನದ ನೆಪದಿಂದ ವರನನ್ನು ಹುಡುಕಲು ಉಪಕ್ರಮಿಸಿದರು. ಪ್ರತಿದಿನವೂ ಹೊಸದಾಗಿ ತಮ್ಮ ಊರಿಗೆ ಬರುತ್ತಿದ್ದ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಆರಂಭಿಸಿದರು. ಸಮಾರಾಧನೆಯಲ್ಲಿ ಸುಶೀಲೆಯ ತನ್ನ ಪತಿಯ ಉಂಗುರವನ್ನಿಟ್ಟು ಬ್ರಾಹ್ಮಣರ ಪಾದಗಳನ್ನು ತೊಳೆದು ಆಕೆಯ ತಾಯಿ ನೀರು ಹಾಕುವಳು. ತಂದೆ ಭೋಜನ, ಫಲ, ತಾಂಬೂಲಾದಿಗಳನ್ನು ನೀಡಿ ಉಪಚರಿಸುತ್ತಿದ್ದನು. ಇದೇ ವೇಳೆ ಕಾಶಿಯಾತ್ರೆಗೆ ಹೋಗಿದ್ದ ಶಿವನು ಆತನ ಸೋದರ ಮಾವನು ಗಂಗಾ ನದಿಯಲ್ಲಿ ಮಿಂದು ವಿಶ್ವೇಶ್ವರನ ದರ್ಶನ ಮಾಡಿಕೊಂಡು ಹಲವು ಧರ್ಮ ಕಾರ್ಯಗಳನ್ನು ಕೈಗೊಂಡು ಅಲ್ಲಿಂದ ಹೊರಟು ಹರಿದ್ವಾರ ಕ್ಷೇತ್ರ ತಲುಪಿ ಅಲ್ಲಿಯೂ ಗಂಗಾ ಸ್ನಾನ ಮತ್ತು ಸ್ವಾಮಿ ದರ್ಶನ ಮಾಡಿ ಋಷಿ ಮುನಿಗಳು ಮತ್ತು ಸದ್ಬ್ರಾಹ್ಮಣರ ಆಶೀರ್ವಾದ ಪಡೆದು ಪುನಃ ಕಾಶಿ ಕ್ಷೇತ್ರಕ್ಕೆ ವಾಪಸ್ಸಾದನು. ಶಿವನ ಸೋದರ ಮಾವನಿಗೆ ಅಳಿಯನ ಗಂಡಾಂತರದ ಬಗ್ಗೆ ಚಿಂತೆ ಆಗಿತ್ತು. ಹೀಗಿರುವಾಗ 16 ವರ್ಷ ಪೂರೈಸಿಕೊಂಡ ಶಿವನಿಗೆ ಸಾಕ್ಷಾತ್ ಪರಮೇಶ್ವರನೇ ಪ್ರತ್ಯಕ್ಷನಾಗಿ ಮಂಗಳಾಶೀರ್ವಾದ ಮಾಡಿದ. ಬೆಳಗ್ಗೆ ಎದ್ದ ಶಿವನು ಮಂಗಳ ಸ್ವರೂಪನಾದ ಸ್ವಾಮಿಯೇ ತನ್ನನ್ನು ರಕ್ಷಿಸಿ ಆಶೀರ್ವದಿಸಿದನೆಂದು ಸೋದರ ಮಾವನಿಗೆ ಹೇಳಿದನು. ಆತ ತುಂಬ ಸಂತೋಷಗೊಂಡನು. ಇವೆಲ್ಲದರ ನಡುವೆಯೂ ಹರಿಯು ಕೈಗೊಂಡಿರುವ ಅನ್ನದಾನದ ವಾರ್ತೆ ಈ ಇಬ್ಬರ ಕಿವಿಗೆ ಬಿತ್ತು. ಸೋದರ ಮಾವ ತನ್ನ ಅಳಿಯ ಹೊರಟು ಹರಿಯ ಮನೆ ಪ್ರವೇಶಿಸಿದನು. ಪಾದಗಳನ್ನು ತೊಳೆಯಲು ಬಂದ ಸುಶೀಲೆಯು ಈತನೇ ತನ್ನ ಪತಿಯೆಂದು ತಂದೆ ತಾಯಿಗೆ ತಿಳಿಸಿದಳು. ಅವರ ಅತೀವ ಸಂತಸದಿಂದ ಶಿವನಿಗೆ ತಮ್ಮ ಮಗಳನ್ನು ಅಪಾರ ಧನಕನಕ
ವಾಹನಾದಿಗಳನ್ನು ನೀಡಿ ಆಶೀರ್ವದಿಸಿ ಕಳಿಸಿಕೊಟ್ಟರು. ಇತ್ತ ಕುಂಡರಿಪುರದಲ್ಲಿ ಧರ್ಮಪಾಲ ದಂಪತಿ ಮತ್ತು ಪುತ್ರನ ಸಮಾಚಾರ ತಿಳಿದು ಚಿಂತೆಯಿಂದ ಚಡಪಡಿಸುತ್ತಿರಲು ಕೆಲವು ಚಾರರು ಬಂದು ಅಲ್ಲಿ ನಡೆದ ವೃತ್ತಾಂತವನ್ನು ಸವಿಸ್ತಾರವಾಗಿ ಹೇಳಲು ಅಚ್ಚರಿ ಆನಂದದಿಂದ ಮಗ ಸೊಸೆಯನ್ನು ಸಂಭ್ರಮ ಸಡಗರದಿಂದ ಕರೆತಂದು ಸುಶೀಲೆಯಿಂದ ಮಂಗಳಗೌರಿ ವ್ರತದ ಮಹಿಮೆಯನ್ನು ತಿಳಿದುಕೊಂಡು ಆಕೆಯ ಕೈಯಲ್ಲಿ ಶಾಸ್ತ್ರೋಕ್ತವಾಗಿ ವ್ರತ ಮಾಡಿಸುತ್ತಾ ಸುಖವಾಗಿ ಜೀವಿಸಿದನು. ಎಲೆ ಧರ್ಮನಂದನೇ, ಮಂಗಳಗೌರಿ ವ್ರತವನ್ನು ಶ್ರಾವಣ ಮಾಸದ ಮಂಗಳವಾರದಂದು ಆಚರಿಸಬೇಕು. ಪ್ರಾತಃ ಕಾಲದಲ್ಲಿ ಮಂಗಳ ಸ್ನಾನ ಮಾಡಿ ಗೌರಿಯನ್ನು ಪ್ರತಿಷ್ಠಾಪಿಸಿ ಷೋಡೋಪಚಾರ ಪೂಜಾ ವಿಧಿಗಳಿಂದ ದೇವಿಯನ್ನು ಆರಾಧಿಸಬೇಕು. ದೇವಿಗೆ 16 ದೀಪಗಳನ್ನು ಇಡಬೇಕು. ಈ ದೀಪಗಳನ್ನು 16 ಮುತ್ತೈದೆಯರಿಗೆ ಕೊಡಬೇಕು. ಆ ದಿನ ಉಪ್ಪಿಲ್ಲದ ಅನ್ನವನ್ನು ಭಜಿಸಬೇಕು ಎಂದು ಶ್ರೀಕೃಷ್ಣನು ಹೇಳಿದ ವ್ರತದ ಕಥೆ ಮುಗಿಯಿತು. ಶ್ರೀ ಮಂಗಳಗೌರಿ ವ್ರತ ಕಥೆ ಸಂಪೂರ್ಣ.